ಬರ್ತ್ಡೇ ಸೆಲೆಬ್ರೇಷನ್ನ ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದಾಳೆ, ಅಲ್ಲೇ ಮಾಡೋಣ ಅಂತ ಇದ್ದೀವಿ. ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ಮನೆಯಲ್ಲಿ ಊಟ ಮಾಡೋ ಥರ. ಹಾಂ ನಿಂಗೆ ಹಾಂ ಹಂಗೆ ಹೋಗೋದು ಅಷ್ಟೇ, ತಗೊಳ್ಳೋದಿಲ್ಲ ಅಷ್ಟೇ. ಅದನ್ನ ಹಾಕೊಂಡು ನೋಡ್ದಲ್ಲ ಸಾಕು, ಈಗ ಮುಗೀತು, ಬರ್ತ್ಡೇ ಮುಗೀತೀನಿ ಅಂತ ಹೋಗೋದು. ಥ್ಯಾಂಕ್ ಯು ಹೇಳು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಭಾನುವಾರ ಏನು ವಿಶೇಷತೆ ಅಂತ ಹೇಳಿದ್ರೆ 29 ಮಾರ್ಚು ನನ್ನ ಮಗಳು ಹುಟ್ಟಿದ ದಿನ. ಇಲ್ಲಿಗೆ ನನ್ನ ಮಗಳು ಹುಟ್ಟಿ 3 ವರ್ಷ ಕಂಪ್ಲೀಟ್ ಆಗ್ತೈತೆ, 4ನೇ ವರ್ಷಕ್ಕೆ ಬಿದ್ದಿದೆ. ಸೊ ಇವತ್ತು ನನ್ನ ಮಗಳದು ಬರ್ತ್ಡೇ. ಸೊ ಇವತ್ತು ನಾವು ವ್ಲಾಗ್ ಫುಲ್ಲು ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನೇ ಇರುತ್ತೆ. ಸೊ ಇವತ್ತು ನಾವು ಯಾವ ರೀತಿ ನಾವು ನನ್ನ ಮಗಳು ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನೇ ಇವತ್ತಿನ ಒಂದು ವ್ಲಾಗು ನೋಡಿ ಕೊನೆವರೆಗೂ ಈ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಇರೋ ಮಗಳೇ ಒಂದು ನಿಮಿಷ. ಸೊ ಇಲ್ಲಿ ನನ್ನ ಮಗಳು ಅಲ್ಲಿ ಎತ್ಕೊ ಅಂತಿದ್ದಾಳೆ. ಯಾಕೆ ಬರ್ತಾಳೆ ಮಗಳೇ? ಥ್ಯಾಂಕ್ ಯು. ಸೊ ನಾವೆಲ್ಲ ಇವಾಗ ಟೈಮ್ ಆಲ್ರೆಡಿ 12:30 ಆಗಿದೆ. ಬೆಳಗ್ಗೆ ತುಂಬ ಲೇಟಾಗೋಯ್ತು ಇದೊಳೋದು. ಯಾಕೆ ಅಂತ ಹೇಳಿದ್ರೆ ನಾನು ರಾತ್ರಿ ಬಂದಿದ್ದೆ, ತುಂಬ ಲೇಟ್, 2 ಗಂಟೆ 3 ಗಂಟೆ ಆಗಿತ್ತು ಬಂದಾಗ. ಸೊ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಲೇಟಾಗಿ ಎದ್ದು ಎಲ್ಲ ರೆಡಿಯಾಗಿದ್ದೀವಿ. ಮನೆಗಿನ ಎಲ್ಲ ಕ್ಲೀನ್ ಮಾಡಿ ಮತ್ತು ಪೂಜೆ ಎಲ್ಲ ಮಾಡಿದ್ದಾಳೆ. ಸೊ ಸಿಂಪಲಾಗಿ ಪೂಜೆ ಮಾಡಿದ್ದಾಳೆ. ಇವತ್ತು ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಸೊ 4 ಗಂಟೆ ಇಲ್ಲ ಅಂದರೆ ಒಂದು 5 ಗಂಟೆ ಹಂಗೆ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಇವಾಗ ನನ್ನ ಮಗಳಿಗೆ ಒಂದು ಬಟ್ಟೆ ಪರ್ಚೇಸ್ ಮಾಡಬೇಕು. ಇನ್ನೂ ಏನು ಮಾಡಿಲ್ಲ, ಪರ್ಚೇಸ್ ಏನು ಮಾಡಿಲ್ಲ. ಬಟ್ಟೆ ಪರ್ಚೇಸ್ ಮಾಡಬೇಕು ಮತ್ತು ಕೇಕ್ನ ಆರ್ಡ್ರ್ ಕೊಟ್ಬಿಟ್ಟು ಬರಬೇಕು. ಸೊ ಇದೆಲ್ಲ ಕೆಲಸಗಳಿದೆ. ಒಂದೊಂದಾಗಿ ಕೆಲಸಗಳು ಮುಗಿಸ್ಕೊಂಡು ಬಂದು ಮತ್ತು ಮನೆಯಲ್ಲಿ ಒಂದು ಸ್ಪೆಷಲಾಗಿ ಯಾವ್ದಾರ ಒಂದು ಅಡುಗೆ ಮಾಡೋಣ ಅಂತ. ಹಾಂ, ಫೋನ್ ಬೇಕಾ? ಫೋನ್ ಎಲ್ಲ ಐತೆ ನಿಂದು? ಅಲ್ಲಿ ಫೋನ್ ಐತೆ ನೋಡವಲ್ಲಿ. ಸೊ ಒಂದು ಸ್ಪೆಷಲ್ಲಾಗಿ ಒಂದು ಅಡುಗೆ ಮಾಡೋಣ ಅಂತಿದ್ದೀವಿ. ಅದು ಏನು ಅಂತ ವ್ಲಾಗಲ್ಲಿ ಹೋಯ್ತಾ ಇರ್ಬೇಕಾದ್ರೆ ಹೇಳ್ತೀನಿ ನಿಮಗೆ. ಸೊ ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ತಪ್ಪದೇನೆ ಮಿಸ್ ಮಾಡ್ದೇನೆ. ಅಯ್ಯೋ ನನ್ನ ಮಗಳಿಗೆ ಬೋಬೋ ಒಂದು ಚಿಂತೆ. ಹಾಂ, ಚಿಂತೆ ಅಲ್ವಾ? ಸೊ ಹಾಗಾಗಿ ಇವತ್ತೆಲ್ಲ ನಾವು ಬರ್ತ್ಡೇ ಸೆಲೆಬ್ರೇಷನಲ್ಲೇ ಇರ್ತೀವಿ. ನಾವು ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನು ಅಲ್ಲಿ ಕೊಡೋ, ನಿಮ್ಮ ಅಮ್ಮ ಕೊಡೋ. ಸೆಲೆಬ್ರೇಷನ್ನ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನೀವು ಸಿಂಪಲಾಗಿ ಮಾಡ್ತೀನಿ, ಅಷ್ಟೊಂದೇನು ನಾನು ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಸೊ ನನ್ನ ಒಂದು ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳು ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದಾಳೆ. ಸೊ ಇವತ್ತು ನನ್ನ ಮಗಳ ಬರ್ತ್ಡೇನ ಸೆಲೆಬ್ರೇಷನ್ನ ಇದು ಮಾಡ್ತಾಯಿದ್ದೆ, ಏನಿಲ್ಲ, ಬರ್ತ್ಡೇ ಸೆಲೆಬ್ರೇಷನ್ನ ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದಾಳೆ, ಅಲ್ಲೇ ಮಾಡೋಣ ಅಂತ ಇದ್ದೀವಿ. ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ಮನೆಯಲ್ಲಿ ಊಟ ಮಾಡೋ ಥರ, ಅಡುಗೆ ಮಾಡಿ ಊಟ ಬಿಡಿಸೋ ಥರ. ಸೊ ಬನ್ನಿ, ಹಾಗಾದರೆ ಇವತ್ತು ವ್ಲಾಗು ಯಾವ ಥರ ಇರುತ್ತೆ ಅನ್ನೋದನ್ನು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಹಂಗೆ ಸೆಲೆಬ್ರೇಷನ್ ಮಾಡ್ತೀವಿ ಮತ್ತು ಯಾರ್ಯಾರು ಬರ್ತಾರೆ, ನಮ್ಮ ಮಗಳು ಬರ್ತಡೇಗೆ ಯಾರು ಬರ್ತಾರೆ, ಯಾರ್ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ದೀನಿ ಅನ್ನೋದನ್ನು ಈ ಒಂದು ವ್ಲಾಗ್ನಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಥರ ಮಾಡೋದಕ್ಕೆ ಈಗ ಎಲ್ಲರೂ ಊಟ ಮಾಡ್ತಿದ್ದಾರೆ. ಊಟ ಮಾಡ್ಕೊಂಡು ಈಗ ನೆಕ್ಸ್ಟು ನನ್ನ ಮಗಳಿಗೆ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಹೋಗಬೇಕು ಮತ್ತು ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಬರೋಕ್ಕೆ ಹೋಗಬೇಕು. ಸೊ ಬನ್ನಿ, ನಾನು ಊಟ ಮಾಡ್ಕೊಳ್ತೀನಿ. ಊಟ ಮಾಡ್ಕೊಂಡು ಮತ್ತೆ ಸಿಗೋಣ. ಸೊ ನಮ್ಮದೆಲ್ಲ ಊಟ ಮಾಡಾಯಿತು. ನಮ್ಮ ಚಿನ್ನಮ್ಮಂದ ಊಟ ಮಾಡಾಯಿತು. ಇವಳಿಗೆ ಔಷಧಿ ಕುಡಿಸ್ಬಿಡು ಚಿನ್ನಮ್ಮ, ಆಯಿತಾ? ಬೇಗ ಎದೋಳು, ಬೇಗ ಪಟ ಅಂತ. ಸೊ ಇವಾಗ ಫಸ್ಟು ನಾವು ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಹಂಗೆ ಕೇಕ್ನ ಆರ್ಡ್ರ್ ಕೊಟ್ಬಿಟ್ಟು ಬರಬೇಕು. ಸೊ ಇವಳು ನೋಡು, ಅಲ್ಲಿ ಏನೋ ತೆಗೆದು ಔಷಧಿ ತಗೊಳ್ಳೋಕ್ಕೆ. ಸೊ ಇವಳಿಗೆ ಕೆಮ್ಮು ನೆಗಡಿ ಜಾಸ್ತಿ ಆಗ್ಬಿಟ್ಟೈತೆ, ಅದಕ್ಕೆ ಇವಳಿಗೆ ಔಷಧಿ ಕುಡಿಸ್ಬೇಕು. ಸೊ ಏನು ಔಷಧಿ ಮಗಳಿದು? ಖುಷಿ, ಏನು ಔಷಧಿ ಅದು? ಫ್ರಿಡ್ಜಲ್ಲಿ ಹಾಕಿ ಮಾಡಿರ್ತೀಯಾ? ಯಾವ ಆಂಟಿ ಇದು? ಹಾಂ, ಯಾವ ಆಂಟಿ? ಬಯೋಟಿಕ್ ಆಂಟಿನಾ? ಆಂಟಿ ಬೇಕಾ? ಸೊ ನಮ್ಮವ್ವ ಅಲ್ಲಿ ಪಾತ್ರೆ ಬೆಳಗ್ತೈತೆ. ಈಗ ನಡೆಯಲ್ಲ, ಬೇಗ ಹೋಗೋದಾ? ಬಟ್ಟೆ ಬೇಡ ನನಗೆ ಬರ್ತಡೆಗೆ ಬಟ್ಟೆಗಳು ಬೇಡ ಚಿನ್ನಮ್ಮ ನನಗೆ. ಮೂತಿ ನೋಡ ಹೆಂಗೆ ಕುಣಿಸ್ತದೆ ಮೂತಿಯಾ? ಸುಬ್ಬಮ್ಮ ಮುದ್ದು ಜಾಸ್ತಿ ಆಗ್ಬಿಟ್ಟೈತೆ. ಅದೇನು ಚಿನ್ನಮ್ಮ ಅದು? ಬೊಂಬೆ ಯಾರ್ದು ಅದು? ಬೊಂಬೆ ಕೊಡು ನನಗೆ. ಬೊಂಬೆ ಅದು ನಂದು ಬೊಂಬೆ. ಹಾಂ, ನಂದು ಕೊಡೆ ನಂದ ನೋಡಪ್ಪ,
ಪ್ರೀತಿ ನೋಡಪ್ಪ, ಪ್ರೀತಿಯ ಪ್ರೀತಿ ಉತ್ಕ ಎರಿದಾಗದ ಇನ್ನೊಂದು ಬರ್ತದ ಬಾ. ಇನ್ನೊಂದು ಬಂದಾಗ ನೋಡೋದ ಈ ಪ್ರೀತಿ ಇದೆ ಹಿಂಗೆ ಇರುತ್ತೆ ಅಂತ. ಹಾಂ ನೋಡಮ್ಮ. ಸೊ ಇವಾಗ ಬಟ್ಟೆ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀವಿ ನಮ್ಮ ಚಿನ್ನಮ್ಮನಿಗೆ. ಸೊ ಇದು ಕ್ವಾರ್ಟರ್ಸ್ ಹತ್ರ ಇರೋದು, ಕ್ವಾರ್ಟರ್ಸ್ ಹತ್ರ ಇರುವಂಥ ಅಂಗಡಿಗೆ, ಬಟ್ಟೆ ಅಂಗಡಿಗೆ ಬಂದಿದ್ವಿ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ. ಏನಕ್ಕೆ ಬಂದಿರುತ್ತೆ? ಅಯ್ಯೋ ಔಷಧಿ ಹಾಕಿದ ಚಿನ್ನಮ್ಮ ಅವಳಿಗೆ, ಆದ್ರೆ ಕೆಮ್ತಾವಳದಕ್ಕೆ. ಹಿಂಗೆ ನಿಂತ್ಕೊ ನೋಡು, ನಾನು ಇಲ್ಲಿ ಕೆಳಗಡೆ ನಿಂತಿದ್ದೀನಿ. ನೀನು ಬಟ್ಟೆ ಪರ್ಚೇಸ್ ಮಾಡಕ್ಕೆ ನೀಗೇಕನ ಬಾ, ನೀನು ನೋಡೋಕ್ಕಿಲ್ವ ಬಟ್ಟೆಗಳೆಲ್ಲ ಸೈಜೆಲ್ಲ ನೋಡ್ಬೇಕು ನಿನಗೆ. ನೋಡಿ ಇಲ್ಲಿ ಯಾವ್ಯಾವ ಎಷ್ಟೊಂದವೆ ನೋಡೋ ಬಟ್ಟೆಗಳು. ಇದಾಗದೆಯಾ? ಚೆನ್ನಾಗದ ಹಾಕೋ. ಹಾಕೋ ಚೆನ್ನಾಗದೆ. ಹೊಸ ಅಕ್ಕ ಚೆನ್ನಾಗಿರೋದು ತೋರಿಸಿ ಆಯಿತಾ ಬಟ್ಟೆ. ಬರ್ತಡೇ ಗರ್ಲು. ಐಸಲ್ಲ ಕಡೆ ನೋಡಿ ಚಿನ್ನಮ್ಮ, ಚೆನ್ನಾಗೈತೆ ಇದು. ಇಷ್ಟುದ್ದು ಆಗು ಆಯಿತಾ. ಆಮೇಲೆ ಆ ಥರದ್ದು ಕೊಡಿಸ್ತೀನಿ ನಿನಗೆ ಬೇಕಾಗಿರೋದು. ಈಗ ಈ ಥರದ್ದು ಕೊಡಿಸ್ಲಾ? ಯಾವ ಥರದ್ದು ಬೇಕು? ಏನು ಡಿಸೈನ್ ಆಗವೆ? ಯಾವುದು ಅದು ಬೇಕಾ? ಕೊಡಿಸ್ತೀನಿ. ಡಿಸೈನ್ ಆಗಿಲ್ಲ ಅವೆ. ಸೊ ಇಲ್ಲಿ ತೋರಿಸ್ತಾವ್ರೆ ಬನ್ನಿ. ನಿಂಗೆ ನಿಂಗೊಂದು ಅಲ್ಲ ದೊಡ್ಡ ಆಯ್ತವೆ ಅವೆಲ್ಲ. ಇವಳು ಸೈಜ್ಗೆ ಅದು ತುಂಬ ದೊಡ್ಡ ಆಗಲ್ವ? ಅದು ದೊಡ್ಡ ಆಗಲ್ಲ. ಹಾಂ ದೊಡ್ಡ ಆಗಲ್ವಾ? ನಿಂಗಲ್ಲ, ನಿನ್ನ ತಂಗಿಗೆ ನಿಂಗಲ್ಲ ಚಿನ್ನಮ್ಮ, ನಿನ್ಗಲ್ಲ, ನನ್ನ ಮಗಳಿಗೆ ಖುಷಿ ಕುಂಗೆ. ಅದ ನಿಂಗ ಅದಿರಿ. ಈಗ ನೀನೊಂದು ರೇಟ್ ಹೇಳವ. ಅಂತ ಬಟ್ಟೆ ಇದೆಯಮ್ಮ, ಇದು ಬಟ್ಟೆ ಇದೆ ಆ ಥರ 1200 ಲಾಸ್ಟ್. ಹಾಂ 300 ಮಾಡಿ. ಇಲ್ಲ 1200 ಬೇಡ, ತೀರ್ಮಾನ 1200 ಆಗೈತೆ. ಇಲ್ಲ 200 ಲಾಸ್ಟ್. 200 ಮಾಡ್ತೀವಿ ತಗೊಳ್ಳಿ. ಹೇಳ್ತಾರೆ ಅವ್ರು ಏನದು ಅವ್ರಿಗೆ. ಅಲ್ಲ ನಮ್ಮವ್ವ ಹೇಳಾದ್ಮೇಲೆ ಮುಗೀತು ಅದು. 1200 ರೂಪಾಯಿ ಲಾಸ್ಟ್ ಆಯ್ತಾ. ಖುಷಿಯಿಂದ ತಗೊಂಡು ಹೋಗ್ತೇನೆ. ನೀವು ಹೇಳಿದ್ಮೇಲೆ ಖುಷಿಯಿಂದನೇ ತಗೊಂಡು ಹೋಗ್ತೀವಿ ಈ ಥರ. ಸರಿ ಓಕೆ. ಸೊ ಇದನ್ನು ತಗೊಂಡಿದ್ದೀವಿ ನಾವು ಇವಾಗ 1200 ರೂಪಾಯಿ ಕೊಟ್ಟು ತಗೊಂಡಿರೋದು. ಇದನ್ನು ತಗೋಬೇಕು ಅಂದ್ಕೊಂಡ್ವಿ. ಬಟ್ಟೆಗಳು ಜಾಸ್ತಿ ಆಗ್ಬಿಡ್ತೇವೆ. ನನ್ನ ತಂಗಿ ಬೇರೆ ತಂದವಳೆ. ನಿಂಗೆ ಹಾಂ ಹಂಗೆ ಹೋಗೋದು ಅಷ್ಟೇ, ತಗೊಳ್ಳೋದಿಲ್ಲ ಅಷ್ಟೇ. ಅದನ್ನ ಹಾಕೊಂಡು ನೋಡ್ದಲ್ಲ ಸಾಕು, ಈಗ ಮುಗೀತು. ಬರ್ತಡೇ ಮುಗೀತೀನಿ ಅಂತ ಹೋಗೋದು. ಕಳಿಸ್ಬಿಡ್ತೀನಿ. ಏನಾದರೂ ನಿನ್ಗೂ ಇವಾಗ ಬೇಡ ಬಾ. ಅಮ್ಮಂಗ ಅದು ತಗೊಳ್ಳೇ ಐತೆ, ಅದು ಬಾ ಬೇಡ. ಹೌದಾ ಸರಿ ಬರೋಣ. ಹೌದಾ ಬರ್ತೀವಿ ನಾವು. ಇದು 3ನೇ ಟೈಮ್ ಬರ್ತಾ ಇರೋದು ನಾವು ಇಲ್ಲಿಗೆ. ನಾವಿಲ್ಲೇ ಬರೋದು. ಸೀರೆ ಗೀರೆ ಎಲ್ಲ ತಗೊಂಡು ಹೋಗಿಲ್ಲ ಬಂದಿರ್ತೀವಿ. ಓಕೆ ಹಾಂ ಹೇಳು ಅವ್ರಿಗೆ ಬನ್ನಿ ಹಾಕೋಬೇಡಿ ಅಂತ. ಸೊ ನಾವು ಇಲ್ಲಿಂದ ಈಗ ಹೋಗ್ತಾ ಇದ್ದೀವಿ. ಸೊ ಕೇಕ್ ಆಲ್ರೆಡಿ ಬುಕ್ ಮಾಡಿದ್ದೀವಿ. ಸೊ ಅಮ್ಮ ಪೇಸ್ಟ್ರೀಸಲ್ಲೇ ಮಾಡಿರೋದು ಏನೋ. ಹಾಂ ಅದೇ ಅಲ್ಲಿಗೆ ಹೋಗ್ಬೇಕು ಇವಾಗ. ಇನ್ನೇನು ಇಲ್ಲಿವರೆಗೆ ಬಂದು ಸುಮ್ಮನೆ ಹಂಗೆ ಹೋಯ್ತೀಯಾ? ಅಲ್ಲಿ ಹೋಗ್ಬಿಟ್ಟು ಇಸ್ಕೊಂಡು ಹೋಗ್ಬೋಣ ಅಷ್ಟೇ. ಸೊ ಬನ್ನಿ, ಅಲ್ಲಿ ಇವಾಗ ಫೋನ್ ಅಂಗಡಿಲಿ ಒಂದು ತಗೋಬೇಕು. ಕ್ಯಾಶ್ ಬೇಕು ಅಂತ ಬಂದಿತ್ತು. ಅದಕ್ಕೇನಾರ ಪರ್ಚೇಸ್ ಮಾಡಬೇಕು. ಅದು ಪರ್ಚೇಸ್ ಮಾಡ್ಕೊಂಡು ಸೀದಾ ಮನೆ ಕಡೆ ಯಾವ್ದಂಗೆ ಹೋಗೋದ. ಉಳ್ಳಾಳಕ್ಕೆ ತಂಗಿ ಮನೆಗೆ ಹೋಗೋದ. ತಂಗಿ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ಟವ್ ಮತ್ತು ಸಿಲಿಂಡ್ರು, ಗ್ಯಾಸ್ಗಂತೂ ತುಂಬ ಬರ ಆಗ್ಬಿಟ್ಟೈತೆ. ಸೊ ನಮ್ಮ ಮನೇಲಿ ಗ್ಯಾಸ್ ಇದೆ, ಬಟ್ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಸಿಲಿಂಡ್ರು ಮತ್ತು ಒಂದು ಪಾತ್ರೆ, ಸ್ಟವ್ ಎಲ್ಲ ತೊಗೊಂಡು ಹೋಗ್ಬೇಕು. ಮೇಡಮ್ ಅದು ಕ್ಯಾಶ್ ಬ್ಯಾಗ್ದು ಇಯರ್ಫೋನ್ ಕೊಟ್ಬಿಡಿ. 2000 ರೂಪಾಯಿ ಇದ್ರೆ ಕೊಟ್ಬಿಡಿ. ಹಾಂ ಸೊ ಕ್ಯಾಶ್ ಬ್ಯಾಗ್ ಬಂದೈತೆ 2000 ರೂಪಾಯಿದು. ನಾವು ಬರ್ತಾನೆ ಇವಿ ಹೋಯ್ತಾನೆ ಇವಿ.
ಏನೋ ತಗೊಳ್ಳಿಲ್ಲ ಅಷ್ಟೇ ಈಗ ನಾವು. ಸೊ ಇವರೇ ಕೊಡ್ಸಿದ್ದು ನಮಗೆ ಮೊಬೈಲು. ಸರ್ ಯಾವ್ದು ಏರ್ಬಡ್ಸ್ ಯಾವ್ದು ತಗೋತೀರಾ? ಅದು 2,000 ರೂಪಾಯಿ ರೇಂಜಲ್ಲಿ ಯಾವ್ದು ಇದ್ರೆ ಏರ್ಬಡ್ಸ್ 3000 ಫುಲ್ ಮೇಡಮ್ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ. ಮತ್ತೆ ನಿಮ್ಮನ್ನ ಮಾಡ್ತಾ ಕೊಟ್ಟನಲ್ಲ ಅವ್ರಿಗೆ, ಮೇಡಮ್ ಕೊಟ್ಟಿದ್ದೇನೆ. ಮೇಡಮ್ ಅವ್ರು ಕೊಟ್ಟಿದ್ದೇನೆ. PK ಕನ್ನಡ ವ್ಲಾಗ್ಸ್ ಅಂತ ಹೊಡಿದ್ರೆ ಗೊತ್ತಾಯ್ತು. ಸೊ ಅನ್ಬಾಕ್ಸ್ ಮಾಡ್ತಿದ್ದೀರ ನೋಡಿ. ಈ ಮೇಡಮ್ ಅನ್ಬಾಕ್ಸ್ ಮಾಡ್ತಿರೋದು ಅಂತ. ಕನೆಕ್ಟ್ ಮಾಡ್ಕೊತೀರಾ? ಸದ್ಯಕ್ಕೆ ಬೇಡ ಬಿಡಿ, ಬೇಡ ಹಂಗೆ ಇರಲ್ಲ. ಹಂಗೆ ಇರಲಿ, ಆಮೇಲೆ ಮಾಡ್ಕೊಡ್ತೀನಿ. ವರ್ಕ್ ಆಗುತ್ತಲ್ಲ ಆಮೇಲೆ ಅದನ್ನು ಟೆಸ್ಟ್ ಮಾಡಬೇಕು. ಮಾಡ್ಕೊಬಿಡ್ತೀರಾ ಒಂದ್ಸಲ? ಚೆಕ್ ಮಾಡಿಬಿಡಿ ಬೆಸ್ಟ್, ನೆಕ್ಸ್ಟ್ ಸುಮ್ಮನೆ ಆಮೇಲೆ ಅಲ್ವಾ. ಮತ್ತೆ ಸುಮ್ಮನೆ ಬರಬೇಕು. ಸೊ ಇದನ್ನು ತಗೊಂಡಿದ್ದೀವಿ ಈಗ. ಸೊ ಇದು 2000 ಕ್ಯಾಶ್ ಬ್ಯಾಕ್ ಇತ್ತು. ಇದು ಟೋಟಲ್ MRP ಬಂದು 2500. ಸೊ 500 ರೂಪಾಯಿ ಕೊಟ್ಬಿಟ್ಟು 2000 ರೂಪಾಯಿ ಕ್ಯಾಶ್ ಬ್ಯಾಕ್ ಇತ್ತು. ಇದು ತಗೊಂಡು ಹೊಸದು ಹಾಂ ಕಿವಿಗೆ ಹಾಕೊಳ್ಳೋದು. ಸೊ ಇದು ಹಾಕೊಂಡಿದ್ದೆ ನೋಡಿ. ಇದು ಎಲ್ಲೋದ್ರು ಇವರು? ಬಾತ್ರೂಮ್ ಹೌದಾ. ಸೊ ಇವಾಗ ಎರಡೇ ಎರಡೇ ಇದರಲ್ಲೇನಿದ್ದಾವೆ ಚೆನ್ನಾಗಿ ಕೇಳಿಸ್ತೈತೆ, ಪರವಾಗಿಲ್ಲ. ಸೊ ಮನೆಯಲ್ಲಿ ಈರುಳ್ಳಿ ಇರಲಿಲ್ಲ, ಈರುಳ್ಳಿ ತಗೊಳ್ತಾ ಇದ್ದೀವಿ. KG 100 ರೂಪಾಯಿಗೆ 5 kg. ಸೊ ಬೆಳ್ಳುಳ್ಳಿನೇ ತಗೋಬೇಕು. ನಮ್ಮ ವರ್ಷ ಓದ್ತಿರೋ ಕಾಲೇಜ್ ಇದೇನೆ. ಈ ಕಾಲೇಜಲ್ಲಿ ನಮ್ಮ ವರ್ಷ ಓದ್ತಿದ್ದಾನೆ, ಅಂದರೆ ನನ್ನ ತಂಗಿ ಮಗ. ಸೊ ಇದು ಇರೋದು ಎಲ್ಲಿ ಅಂತ ಹೇಳಿದ್ರೆ ಕ್ವಾರ್ಟರ್ಸ್ ಹತ್ರ. 5 kg. ಹಾಗೆ ಪರವಾಗಿಲ್ಲ. ಅವ್ರಿಗೆ ಯಾಕೆ ಆಯ್ತು? ಸೊ ಈರುಳ್ಳಿ ತಗೊಂಡು ಹೌದು. ಯಾರಣ್ಣ ಎಲ್ಲೋದ್ರು ಅವರಲ್ಲ? ಚಿನ್ನಮ್ಮ ಅವರಲ್ಲ ಹೊರಗಡೆ. ಎಲ್ಲೂ ಇಲ್ಲ ಇಲ್ಲಿ, ಇಲ್ಲ ಇಲ್ಲಿ ಸೈಕಲ್ ಎಷ್ಟು ಬೇಗ ಅಷ್ಟೊಂದು ಫಾಸ್ಟಾಗಿ? ಸ್ಕೂಟ್ರಲ್ಲಿ ಹಿಂಗೆ ಹೋಗೋದಿಲ್ವಲ್ಲ ಚಿನ್ನಮ್ಮ? ಹಬ್ಬ. ಸೊ ಗೈಸ್ ಇವಾಗ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಿರ್ಬೋದು ನಮ್ಮಮ್ಮ ಟೊಮೊಟೊ ತೊಳಿತೈತೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ. ಸೊ ಡ್ಯಾನ್ಸ್ ಕ್ಲಾಸ್ ಅವರು 5 ಗಂಟೆಗೆ ಹುಡುಗರಲ್ಲೇ ಬರ್ತಾರೆ. ಯಾರೋ ಒಂದಿಬ್ಬರು ಹುಡುಗರು ಬೇಗ ಹೋಗ್ಬೇಕಂತೆ, ಅವರ ಪೇರೆಂಟ್ಸು ಬೇಗ ಕಳಿಸಿ ಅಂತ ಹೇಳಿದಾರಂತೆ. ಸೊ ಅದಕ್ಕೋಸ್ಕರ ಈಗ ನಾವು 5 ಗಂಟೆಗೆ ನಾವು ಅಡುಗೆ ಮಾಡಿಬಿಟ್ಟು 5 ಗಂಟೆಗೆ ಕರೆಕ್ಟಾಗಿ 5 ಗಂಟೆಗೆ ನಾವು ಅಲ್ಲಿಗೆ ಡ್ಯಾನ್ಸ್ ಕ್ಲಾಸ್ ಹತ್ರ ಹೋಗಬೇಕು. ಏಕೆಂದರೆ ಅಲ್ಲಿ ಹೋಗ್ಬಿಟ್ಟು ಒಂದು ಸಿಂಪಲಾಗೆ ಡೆಕೋರೇಷನ್ ಮಾಡಬೇಕು. ಸೊ ಹ್ಯಾಪಿ ಬರ್ತ್ಡೇ ಡೆಕೋರೇಷನ್ನ. ಸೊ ಹಾಗಾಗಿ ಬಲೂನ್ಸ್ ಎಲ್ಲ ತಂದಿದ್ದೀವಿ. ನಾವೆಲ್ಲ ಇವಾಗ ಏನೇನು ತಂದಿದ್ದೀವಿ ಅಂತ ಹೇಳಿದ್ರೆ ಈರುಳ್ಳಿ, ಟೊಮೊಟೊ, ಶುಂಠಿ, ಮತ್ತು ಇಲ್ಲಿ ನೋಡುತ್ತಿರ್ಬೋದು ಸೌತೆಕಾಯಿ ತಂದಿದ್ದೀವಿ. ಚಿನ್ನಮ್ಮಂಗೆ ಬಟ್ಟೆಗಳು ತಂದಿದ್ದೀವಿ. ಅಲ್ಲಿ ನೋಡಿ ಇದ್ರ ಮೇಲೆ ಮಡ್ಗವ್ರೆ, ವಾಷಿಂಗ್ ಮಿಷಿನ್ ಮೇಲೆ. ಸೊ ಚಿಕನ್ ಹೇಳ್ಬಿಟ್ಟು ಬಂದಿದ್ದೀವಿ. ಬಿಳಿಯನ್ನ ಯಾಕೆ ಮಾಡ್ತೀಯಾ? ಬಿರಿಯಾನಿಗೆ ನಾನೇ ಬಿಳಿಯನ್ನ. ಹಾಂ ಹೌದಾ, ಅಷ್ಟೊಂದು ಮಾಡ್ತೀರಾ? ಸರಿ ಆಯಿತು, ಅದೇನೋ ಮಾಡಿ ನಿಮಗೆ. ಸೊ ನಾವು ಇವಾಗ ನಮ್ಮ ಚಿನ್ನಮ್ಮಂಗೆ ಬಟ್ಟೆ, ಇದೊಂದು ಬಟ್ಟೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಬಟ್ಟೆನ. ಸೊ ನಾವು ತಂದಿರೋದು ಬಟ್ಟೆ ಇದು. ಇದೇ ನಾವು ತಂದಿರೋ ಬಟ್ಟೆ. ಇದೇ ಅವ್ರದ್ದು ಹಾಂ, ಇದು ಒಂದು ನಮಗೆ ಲಿಕ್ಕಿದ್ದು. ಸೊ ಇದು ನಮ್ಮ ತಂಗಿ ತಂದಿರೋದು. ಸೊ ತೋರಿಸ್ತೀನಿ ಮೇಲೆ ಇಕ್ಬಿಟ್ಟು. ಮತ್ತು ಸಿಂಪಲಾಗಿ ಒಂದು ಡೆಕೋರೇಷನ್ ಮಾಡೋದಕ್ಕೆ ಬಲೂನ್ ತಂದಿದ್ದೀವಿ. ಮತ್ತು ಕೇಕ್ ಆರ್ಡ್ರ್ ಮಾಡಿ ಬಂದಿದ್ದೀವಿ. ಮತ್ತು ಚಿಕನ್ನು ಅಷ್ಟೇ ಆರ್ಡ್ರು ಕೊಟ್ಬಿಟ್ಟು ಬಂದಿದ್ದೀವಿ. ಸೊ ಇಷ್ಟು. ಮತ್ತು ಈಗ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ ನಾವೆಲ್ಲ. ಸೊ ನೋಡ್ತಿರ್ಬೋದು ಅಕ್ಕಿ ಗಿಕ್ಕೆಲ್ಲ ಹಾಕ್ತಿದ್ದಾಳೆ ಆಲಿಯ. 3 ಸೇರಾ? ಹಾಂ, ನಿಮಗೆ ಗೊತ್ತಿರಬೇಕು, ನಮ್ಗೆ ಗೊತ್ತಿಲ್ಲ. ಒಂದು 25 ಜನ 30 ಜನ. ಹಾಂ, ತಾಯರ್ ಮನೆಯಲ್ಲಿ 3 ಜನನಾ? ತಾಯರ್ ಮನೆ 3 ಜನ, ಆಶರ್ ಮನೆ 3 ಜನ, 6 ಇಲ್ಲ ಹೇಳೋ ಪರವಾಗಿಲ್ಲ, 6 ಜನ. ಅಲ್ಲಿಂದ ಬಿಟ್ಟರೆ ನೆಕ್ಸ್ಟು ನಮ್ಮ ಮಾದೇವ್ರ ಮನೇಲಿ 4 ಜನ, 6 4 10. ಸುನೀರ್ ಮನೆಯಲ್ಲಿ ಒಂದು 3 ಜನ 13. ಆಮೇಲೆ ನಾವು 13 4 17.
17, ಅಣ್ಣ ಒಂದು 18 ಅದಾದಮೇಲೆ ಅಮ್ಮ 18 20, ಸೀನಾ ಬಂದರೆ ಸೀನಾ 22, 25 ಜನಕ್ಕೆ ಮಾಡು. ಮತ್ತು ಇಲ್ಲಿರೋರಿಗೆಲ್ಲ ಓನರು ಒಂದು 3 ಜನ, ಮತ್ತು ಇವ್ರು ಆಟೋದವರು ಒಂದು 2, 3 ಜನಕ್ಕೆ ಮಾಡು. 3 ಜನ ಮಿಕ್ಕಿದ್ರೂ ಬೆಳಗ್ಗೆ ತಿನ್ಬೋದು ನಾವು, ಆಯಿತಾ? ಸರಿ, ಓಕೆ. ಈಗ ಬಿರಿಯಾನಿನ 30 ಜನಕ್ಕೆ ನಾವು ಮಾಡ್ತಾಯಿದ್ದೀವಿ. ಸೊ ಯಾವ ರೀತಿ ಮಾಡೋದು ಅನ್ನೋದನ್ನು ನನ್ನ ಒಬ್ಬ ಗೆಳೆಯನು ಅಂತಲೂ ಹೇಳ್ಬೋದು, ನನ್ನ ಜೊತೆ ಕಲೀಗ್ ಅಂತಲೇ ಹೇಳ್ಬೋದು. ಅವನು ಹೇಳಿದ್ದಾನೆ, ಶ್ರೀನಿವಾಸಣ್ಣ ಥ್ಯಾಂಕ್ಸ್ ಅಣ್ಣ ನೀವು ಹೇಳ್ಕೊಟ್ಟಿರೋದಕ್ಕೆ. ಸೊ ಅವನು ಹೆಂಗೆ ಹೇಳ್ಕೊಟ್ಟಿದ್ದಾನೆ ಆ ರೀತಿ ಮಾಡ್ತಾಯಿದ್ದೀವಿ ನಾವು ಇವಾಗ. ಸೊ ಬಿರಿಯಾನಿನ ಸೊ ಬನ್ನಿ ಹಾಗಾದರೆ ಬಿರಿಯಾನಿ ಮಾಡೋದನ್ನು ತೋರಿಸ್ತೇನೆ. ಓಕೆ. ಸೊ ಇವಾಗ ಕೆಲಸ ಮಾಡುವಂಥ ಟೈಮು ನಾವು ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ. ಸೊ ಸರಿಯಾಗಿ ಅಳತಾಗಿ ನೀರು ನೀಟಾಗಿ ಚೆನ್ನಾಗಿ ಮಾಡಿ ತಪ್ಪೆ ಥರ ಮಾಡ್ಬಿಡ ಚಿನ್ನಮ್ಮ. ಸೀನಾ ಹೇಳೋನಲ್ಲ ಹಂಗೆ ಮಾಡು. ಸರಿ, ಓಕೆ, ನೀವು ಮಾಡು. ಸೊ ಗೈಸ್ ಬನ್ನಿ ಹಾಗಾದರೆ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು ಇವಾಗ. ಯಾಕೆಂದರೆ ಟೈಮು ತುಂಬಾ ಅಭಾವ ಜಾಸ್ತಿ ಇದೆ. ತುಂಬಿಟ್ಟು ಒಂದ್ಸಲ ಇದು ಮಾಡಿಬಿಡ್ಬೇಡ. ಇಬ್ಬರು ತಂಗಿದ್ರು ಮಕ್ಕಳು ಬಂದಿದ್ದಾರೆ, ಆಟ ಆಡಿಸ್ತಿದ್ದಾರೆ. ಒಬ್ಬ ಹರ್ಷ, ಒಬ್ಬ ಲಿಕ್ಕಿ, ಮತ್ತು ಇನ್ನೊಬ್ಳು ನನ್ನ ಮಗಳು. 4 ಜನ ಸೈಕಲ್ ತುಳಿಸ್ತಾವ್ರೆ ಇವರಿಬ್ಬರು ಸೈಕಲ್ ತುಳಿಸ್ತಾವ್ರೆ. ಇವಳಗೆ ಸೈಕಲ್ ತೊಳಿಯಕ್ಕೆ ಕೊಂಡೋಗ್ಬಿಟ್ಟಿದಾ? ಬಂದಿದ್ದಲ್ಲ ಹೊರಗಡೆ. ಎಲ್ಲೋಗಿದ್ರಿ ನೀವು? ಹಾಂ, ಎಲ್ಲೋಗಿರಲಿಕ್ಕೆ? ಲಿಕ್ಕಿ ಫಸ್ಟ್ ಟೈಮು ನಮ್ಮ ವೀಡಿಯೋಗೆ ಬರ್ತಾರದು. ಆಯ್ ಮಾಡ್ಬಿಡು. ಸೊ ನೋಡಿ, ಈರುಳ್ಳಿ, ಟೊಮೊಟೊ, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಮಸಾಲ ಐಟಮು ಏನಪ್ಪ ಇದು ಬಿರಿಯಾನಿ ಮಸಾಲ, ಮತ್ತು ಇದು ಕೊತ್ತಂಬರಿ ಪುದೀನ ಎಲ್ಲನೂ ರುಬ್ಕೊಂಡು ಇಟ್ಕೊಂಡು ಹೇಳಿ ನೋಡ. ನನ್ನ ಮಗಳನ್ನ ಬಿಡ್ತಾಯಿಲ್ಲ, ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ನನ್ನ ಮಗಳು. ಯಾವುದೋ ಒಂದು ಪಿ ತಗೋಬಿಟ್ಟು ಇದು ಮಾಡ್ತಾಳೆ. ಈ ಕುಡಿಲಿಲ್ಲ ಕಡೆ ಸೊ ಅವ್ರ ಅತ್ತೆ ತಂದಿರೋದು ಡ್ರೆಸ್ ಇದು. ಅವ್ರ ಅತ್ತೆ ತಂದಿರೋ ಡ್ರೆಸ್ ಹಾಕೊಂಡು ಅವಳು ಅಲ್ಲಿನ ನೋಡಿ ಹಾಕೊಂಡೆಲ್ಲ ಹಂಗೆ ಉಜ್ಜಾಡ್ತಾವಳೆ. ಹಾಂ, ಇದರಲ್ಲಿ ಅವ್ರ ಮಾಮ ಒಬ್ಬ ಕಿತಾಪತಿ ಮಾಮ. ಇಬ್ಬರು ಸಿಗಾಕೊಂಡ್ಬಿಟ್ಟವ್ರೆ ಕಿತಾಪತಿ ಮಾಮದಿರೋ. ಇವನ್ನ ಲಿಕ್ಕಿ ಅಂತ. ಸೊ ಗೈಸ್ ಆಲ್ಮೋಸ್ಟ್ ಆಯ್ತಾ ಬಂತು. ಇಲ್ಲಿ ನೋಡ್ಬಾರ್ದು, ಇಲ್ಲಿ ಬಿರಿಯಾನಿ ರೆಡಿ ಆಗ್ತಿದೆ. ಮತ್ತು ಇಲ್ಲಿ ಕಬಾಬು ರೆಡಿ ಆಗ್ತಿದೆ. ಸೊ ನಾವು ಇದಕ್ಕೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಏನು ಮಾಡ್ಬೇಕಿದೆ? ಕಟ್ ಮಾಡಬೇಕಿಲ್ಲ, ಡೆಕೋರೇಷನ್ಗೆ ಹೋಗ್ಬೇಕಲ್ಲಿ. ಸೊ ನಮ್ಮ ಚಿನ್ನಮ್ಮ ಡ್ಯಾನ್ಸ್ ಕ್ಲಾಸು ಆನಂದ ಬಂದ. ಹಾಂ, ಬಂದ. ಇದೇನು ಗರಂ ಮಸಾಲ ಉದ್ದದಕ್ಕೆ ಇದು ಪೂಜಾ ಹಾಗಾಯ್ತದ ಉದ್ದದಕ್ಕೆ ಈಗ ನೆಕ್ಸ್ಟು ಅಲ್ಲಿ ಹೋಗ್ಬೇಕು. ಇವಾಗ ಡೆಕೋರೇಷನ್ ಮಾಡೋದಕ್ಕೆ ನಾವೆಲ್ಲ ಹೋಗಿ ಡೆಕೋರೇಷನ್ ಮಾಡಬೇಕು. ಸಿಂಪಲಾಗಿ ಮಾಡೋದು ಅಷ್ಟೇ. ಸೊ ನೆಕ್ಸ್ಟು ಇದೆಲ್ಲ ಡೆಕೋರೇಷನ್ ಎಲ್ಲ ಮಾಡಾದ್ಮೇಲೆ ಹುಡುಗರು ಬೇಗ ಹೊಂಟೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಡ್ಯಾನ್ಸ್ ಕ್ಲಾಸ್ ಮೇಡಮು. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಕಟ್ ಮಾಡ್ಕೊಂಡು ನೆಕ್ಸ್ಟು ಹೋಗ್ಬಿಟ್ಟು ಕೇಕ್ ತರಬೇಕು ನಾವು. ಸೊ ಮೊದಲನೇ ಗೆಸ್ಟು ಬಂದರೆ ಈಗ ಆನಂದ ಬಂದಿದ್ದಾನೆ. ಹಾಯ್ ಮಾಡೋ ಆನಂದ, ಹ್ಯಾಪಿ ಬರ್ಡೇ ಹೇಳ್ಬಿಡು ಅವಳಿಗೆ. ಥ್ಯಾಂಕ್ ಯು ಹೇಳು. ಸೊ ಖುಷಿಕರ ಅಜ್ಜಿ ಬಂದಿದ್ದಾರೆ, ಅಲ್ಲಿ ಮಾತಾಡ್ತಿದ್ದಾರೆ ಬಂದೆ. ಸೊ ಇವರು ಸೆಕೆಂಡ್ ಗೆಸ್ಟು, ಇವರು ಫಸ್ಟ್ ಗೆಸ್ಟು. ನೀವು ಇದು ಮಾಡೋರ ಬರ್ಡೇ ಹೇಳಿದ್ರ ಅವಳಿಗೆ? ಹ್ಯಾಪಿ ಬರ್ಡೇ ಹೇಳಿದ್ರಾ? ಏನು ಕೇಳಿಸ್ತಾರೆ ನಮಗೆ? ಹೇಳಿದ ಬರ್ತಡೇ ಹೇಳ್ತೀನಿ, ಹ್ಯಾಪಿ ಬರ್ತಡೇ ಹೇಳ್ದ. ಹಾಂ, ಓಕೆ. ಜಾಸ್ತಿ ಆಗಲಿಲ್ವ ಪೂಜಾ? ಸೊ ಇನ್ನೂ ಇಲ್ಲೂ ಇದೆ, ಮತ್ತು ಇಲ್ಲೂ ಕಲಿಸ್ತಾ ಇದ್ದಾಳೆ. ಸೊ ಕಬಾಬ್ ಹಾಕೋ ಚಿನ್ನಮ್ಮ ಅದಂಗೆ. ಸೊ ನಮ್ಮ ಚಿನ್ನಮ್ಮನ ಬಟ್ಟೆ ಮಾಡೋದಿಲ್ಲ ಒಂದು ಸ್ಟುಡಿಯೋದಲ್ಲೇ. ಸೊ ಇಲ್ಲಿ ಮೇಲೆ ಹತ್ತು ಹೋಗ್ಬೇಕು. ಆಲ್ರೆಡಿ ಬಂದಿದ್ದಾರೆ ಡ್ಯಾನ್ಸ್ ಕ್ಲಾಸವರು. ಸೊ ಬಂದು ಹೋಗ್ಬಿಟ್ಟು ಸಿಂಪಲಾಗಿ ಒಂದು ಡೆಕೋರೇಷನ್ ಮಾಡ್ಬಿಟ್ಟು ಬರೋಣ ಮತ್ತು ತಗೊಳ್ಳ ನನ್ನ ಮಗಳು. ಥ್ಯಾಂಕ್ ಯು ಹೇಳು. ಓಕೆ.
ಏನು ನಿನ್ನ ಹೆಸರು? ದತ್ತಾತ್ರೇಯ. ಓಕೆ, ಥ್ಯಾಂಕ್ ಯು ಹೇಳು. ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳು. ಖುಷಿ. ಸೊ ನಾನು ರೆಡಿ ಮಾಡಿರುವಂಥದ್ದು. ಸೊ ಈ ಥರ ಫೈನಲ್ ಟಚಪ್ಪು. ಸೊ ಇದೇ ನಮ್ಮ ಚಿನ್ನಮ್ಮನ ಬರ್ತಡೇ ಸ್ಟೇಜು. ಸೊ ಇಲ್ಲಿ ಕೇಕ್ ಇಡೋದು, ಕೇಕ್ ಇಟ್ಬಿಟ್ಟು ಮಾಡೋದು. ಸೊ ಫೈನಲಿ ನಾವು ಕೇಕ್ ಕಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಹಾಯ್ ಚಿನ್ನಮ್ಮ, ಒನ್ಸ್ ಅಗೈನ್ ಹ್ಯಾಪಿ ಬರ್ತ್ಡೇ ಟು ಯು. ಸೊ ಈ ಥರ ನೋಡಿ, ಈ ಥರ ನಾವು ಸೆಟಪ್ ಆಗಿದೆ ನಮ್ಮ ಚಿನ್ನಮ್ಮನ ಬರ್ತ್ಡೇ ಸೆಲೆಬ್ರೇಷನ್ಗೆ. ಸೊ ಸೆಲೆಬ್ರೇಷನ್ಗೆ ಯಾರೆಲ್ಲ ಬಂದಾರ ನೋಡಿ. ನಮ್ಮ ಓನರಮ್ಮನೂ ಬಂದಿದ್ದಾರೆ. ಓನರಮ್ಮ ನಮಸ್ತೆ ಅಮ್ಮ. ಓನರಮ್ಮ ಮತ್ತು ಹುಡುಗರೆಲ್ಲ ಇದ್ದಾರೆ ಇಲ್ಲಿ. ಇವರೆಲ್ಲ ಡ್ಯಾನ್ಸ್ ಕ್ಲಾಸ್ ಅವರು. ಸೊ ಡ್ಯಾನ್ಸ್ ಆಡೋದಕ್ಕೆ ಬರ್ತಾರೆ ಇಲ್ಲಿಗೆ. ಡ್ಯಾನ್ಸ್ ಆಡೋ ಮಕ್ಕಳುಗಳು ಇವರೆಲ್ಲ, ನಮ್ಮ ಚಿನ್ನಮ್ಮನ ಫ್ರೆಂಡ್ಗಳು ಇವರೆಲ್ಲ. ಸೊ ಅಲ್ಲಿ ಕುಳಿತಿದ್ದಾರೆ ಡ್ಯಾನ್ಸ್ ಮಾಸ್ಟ್ರು ಅವರೇ, ಮಧ್ಯದಲ್ಲಿ ಕೂತಿರೋರು ಡ್ಯಾನ್ಸ್ ಮಾಸ್ಟ್ರು. ಸೊ ಇವರೆಲ್ಲ ಅವ್ರ ಫ್ರೆಂಡ್ಸು. ಸೊ ನಮ್ಮಮ್ಮ ಅಲ್ಲಿದ್ದಾರೆ. ಸೊ ಇವಾಗ ಕೇಕ್ ಕಟ್ ಮಾಡುವಂಥ ಸಮಯ. ಹಾಂ, ಸೊ ಕೇಕ್ ಕಟ್ ಮಾಡುವ ಸಮಯ. ಇನ್ನು ನಮ್ಮ ತಂಗಿ ಬಂದಿಲ್ಲ. ಸರಿ ಕರಿ ಬೇಗ. ಇದು ಮಾಡಿ. ಸೊ ಇದಾಗಿತ್ತು ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ನು. ಚಿಕ್ಕದಾಗಿ ಚೊಕ್ಕವಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಡ್ಯಾನ್ಸ್ ಕ್ಲಾಸ್ನಲ್ಲಿ ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಿನೋತ್ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ, ಹಾಗೆಯೇ ಇಲ್ಲಿಗೆ ಬಂದಿದ್ದಂತಹ ಚಿಕ್ಕ ಪುಟಾಣಿಗಳಿಗೂ ಸಹ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರು ಬಂದಿದ್ದಕ್ಕೆ ನನ್ನ ಮಗಳು ಅಂತೂ ತುಂಬಾ ಖುಷಿಪಟ್ಟು. ಹಾಗೆಯೇ ನನ್ನ ಮಗಳು ಬರ್ತ್ಡೇಗೆ ಬಂದಂತಹ ನನ್ನ ರಿಲೇಟಿವ್ಸು ಮತ್ತು ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.